ಅಣ್ಣ ನಮಸ್ಕಾರ. ಇವತ್ತು ಅಜ್ಜಿದು 115ನೇ ಜನ್ಮದಿನೋತ್ಸವ ಅಂಗವಾಗಿ ಸಮಾಧಿ ಹತ್ರ ಬಂದು ಪೂಜೆ ಮಾಡಿದ್ರಿ, ಎಲ್ರಿಗೂ ಹರಸಿದ್ರಿ. ಇದನ್ನ ಹಬ್ಬವಾಗಿ ಆಚರಿಸ್ಬೇಕು ಅಂತ ಹೇಳಿದ್ರಿ. ಇದ್ರ ಬಗ್ಗೆ ಮಾತಾಡೋದು ಬಹುತೇಕ ಅಜ್ಜಿ ಬದುಕಿರುವಾಗ ಇದು ದೊಡ್ಡ ಮಟ್ಟದಲ್ಲೇ ಕಾರ್ಯಕ್ರಮ ಮಾಡ್ತಾ ಇದ್ರು. ಸರ್ಕಾರನು ಕೂಡ ನಿಂತ್ಕೊಂಡು ಮಾಡ್ತಾ ಇದ್ರು. ಈಗ ಅವರು ಅಜ್ಜಿಯವ್ರು ನಮ್ಮನ್ನೆಲ್ಲ ಶಾರೀರಿಕವಾಗಿ ಆಗ್ಲಿ 1 ವರ್ಷ ಆಗಿಲ್ಲ. ಹಾಗಾಗಿ ವರ್ಷದ ತನಕ ನಾವು ಯಾವುದೇ ಕಾರ್ಯಕ್ರಮಗಳು ಮಾಡಲ್ಲ ನಮ್ಮ ಪದ್ಧತಿಲಿ. ಹಾಗಾಗಿ ಅಜ್ಜಿಯ ಸಮಾಧಿ ಹತ್ರ ಬಂದು ಇವತ್ತು ಏನು ಬರ್ತಡೇ ಏನು ಅಜ್ಜಿದು ಹುಟ್ಟಿದಬ್ಬ ಇತ್ತು 115ನೇ ವರ್ಷದ್ದು, ಇಲ್ಲೇ ಆಚರಣೆ ಮಾಡಿದೀವಿ ಅವ್ರ ಸಮಾಧಿ ಹತ್ರ. ಅವ್ರಿಗೂ ಖುಷಿ ಆಗಿದೆ ನನ್ನ ಮಗ ಬಂದಿದ್ದಾನೆ ಅಂತ ಹೇಳಿ. ಯಾಕಂದ್ರೆ ಅವರು ಜಗತ್ತಲ್ಲಿ ಎಲ್ಲರಿಗಿಂತ ನನ್ನ ಅಷ್ಟು ಪ್ರೀತಿಸ್ತಾ ಇದ್ರು. ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಯಾವಾಗ ಹೇಳ್ತಾ ಇದ್ರು ನನ್ನ ಮಗ ದೇವ್ರು ಅಂತ ಹೇಳಿ. ಹಂಗಾಗಿ ನಾವು ಇಲ್ಲೇ ಬಂದು ಆಚರಣೆ ಮಾಡಿದೀವಿ. ಅವ್ರು ಇರ್ಬೇಕಿತ್ತು ಇನ್ನು, ಆದ್ರೆ ಅದು ಒಬ್ಬ ಹುಟ್ಟಿದ್ಮೇಲೆ ಹೋಗ್ಲೇಬೇಕಲ್ಲ, ಅದು ವಿಧಿಯ ನಿಯಮ. ಇವತ್ತು ಅವರ ಹುಟ್ಟುಹಬ್ಬನ ಆಚರಣೆ ಮಾಡಿದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಉಮೇಶ್ ಅಣ್ಣ, ಇದೇ ದಿನ ಹೋದ ವರ್ಷ ಅಜ್ಜಿ ಜೊತೆ ಯಾವ ತರ ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ರಿ? ಮನೇಲೆ ಮಾಡಿದ್ವಿ. ಅಜ್ಜಿಗೆ ಏನ್ ಇಷ್ಟ ಅಜ್ಜಿ ಆಚರಿಸ್ಕೊಳ್ತಿದ್ರ? ಹೌದು ಹೌದು. ಅಜ್ಜಿಗೆ ಯಾವ್ದು ಸೀರೆ ಇಷ್ಟ, ಸೀರೆನ ಉಡ್ಸಿ ಮತ್ತೆ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗಿ ಬರ್ತಾ ಇದ್ದೆ. ಎಷ್ಟೇ ಬಿಸಿ ಇದ್ರು ದೇವಸ್ಥಾನಗಳಿಗೆ ಹೋಗಿ ಆನಂತರ ಒಂದು ಗಿಡ ನೆಡ್ತಾ ಇದ್ವಿ. ಅದು ಹುಟ್ಟಿದಬ್ಬದ ದಿನ ಪ್ರತಿ ವರ್ಷ ಗಿಡ ನೆಡ್ತಾ ಇದ್ವಿ. ಆಮೇಲೆ ಯಾವ್ದಾದ್ರು ಒಂದು ಸರ್ಕಾರಿ ಶಾಲೆಗೆ ಭೇಟಿ ಕೊಡ್ತಾ ಇದ್ವಿ, ಅಥವಾ ಜನರು ಬರೋವ್ರ ಮನೆ ಹತ್ರ ಗಿಡ ಕೊಡ್ತಾ ಇದ್ವಿ. ಮತ್ತೆ ಅವ್ರ ಹೆಸರಲ್ಲಿ ಪ್ರಶಸ್ತಿ ಕೊಡ್ತಾ ಇದ್ವಿ. ಈ ತರ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿರೋರಿಗೆ ಈ ವರ್ಷ ಮಾಡ್ಬೇಕಿತ್ತು, ಬಟ್ 1 ವರ್ಷ ತನಕ ಯಾವ್ದು ಕಾರ್ಯಕ್ರಮ ಮಾಡಲ್ಲ. ಅಜ್ಜಿ ಅವ್ರಿಗೆ ಏನು ಊಟ ಇಷ್ಟ ಅದನ್ನ ಮನೇಲಿ ಮಾಡ್ತಾ ಇದ್ವಿ. ಒಟ್ಟು ಫುಲ್ ಖುಷಿಲಿ. ಅಜ್ಜಿ ಇದ್ದಾಗ ಆ ದಿನಗಳ ಬೇರೆ, ಪ್ರತಿದಿನ ಅಜ್ಜಿಗೆ ಊಟ ಕೊಡೋದಾಗ್ಲಿ, ಸೇವೆ ಮಾಡೋದಾಗ್ಲಿ. ಬಟ್ ಈಗ ಅಜ್ಜಿ ಇಲ್ಲ. ಬಟ್ ಹೇಗ್ ಅನ್ನಿಸ್ತದ? ಮನೇಲಿ ಒಂಟಿತನ ಕಾಡ್ತಾ ಇದೆಯಾ? ಈಗ್ಲೂ ಇದಾರೆ ಅನ್ನುವಂತ ಮನಸ್ಸಲ್ಲಿ ಇದ್ದೀರಾ? ಅದು ಸರ್ವೇ ಸಾಮಾನ್ಯವಾಗಿ ನಡೆಯುತ್ತೆ. ಅವ್ರು ಹೋದ್ಮೇಲೆ ಸ್ವಲ್ಪ ಅದನ್ನು ಬಿಡಕ್ ಕಷ್ಟ ಆಗ್ತಾ ಇದೆ. ಸರಿ ಮಾಡ್ಕೋಬೇಕಷ್ಟೇ, ಅವ್ರನ್ನ ಮರೆಯಕ್ಕಷ್ಟ. ಈಗ ನೋಡಿದ್ರೆ ಅಜ್ಜಿ ಸೀದಾ ಹೋದ್ರೆ ಗಿಡಗಳು ಸಾಲು ಆಗಿದೆ. ಎಲ್ಲೂ ಕೂಡ ಅಜ್ಜಿ ಈಗ್ಲೂ ಬದುಕಿದ್ದಾರೆ. ಈಗೂ ಎಲ್ಲೋ ಗಿಡದ ಮಧ್ಯೆ ತಣ್ಣಗೆ ಗಾಳಿಯಲ್ಲಿ ಕುತ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಬಹುತೇಕ ಅವರು ಶಾರೀರಿಕವಾಗಿ ಹೋಗಿದ್ದಾರೆ. ಅವ್ರ ಆತ್ಮ ಅನ್ನೋದು ಖಂಡಿತ ಹೋಗಿರಲ್ಲ, ಇಲ್ಲೇ ಇರ್ತದೆ, ನಮ್ ಜೊತೆಲೇ ಇರ್ತದೆ ಯಾವಾಗ. ಅವ್ರು ಯಾವಾಗ್ಲೂ ಜನರಿಗೆ ಒಳ್ಳೇದೇ ಮಾಡ್ತಾ ಇರ್ತಾರೆ. ಅವ್ರ ದಾರಿಲಿ ನಾವೆಲ್ಲ ನಡಿಬೇಕಷ್ಟೇ. ಅವ್ರ ಆಶೀರ್ವಾದ ಖಂಡಿತ ಯಾವಾಗ್ಲೂ ಎಲ್ರಿಗೂ ಇರ್ತದೆ. ಈ ಹುಟ್ಟು ಹಬ್ಬ ಕೇವಲ ಹಬ್ಬ ಅಲ್ಲ, ಇದೊಂದು ಸಂಭ್ರಮ ಮಾಡಬೇಕು ಅನ್ನೋ ಕನ್ಸಿದೆ. ಯಾವ ರೀತಿಯಾಗಿ ಕನ್ಸು ಇದನ್ನ ನಾವು ಆಚರಣೆ ಮಾಡೋದು ಬೇರೆ, ಸರ್ಕಾರ ಆಚರಣೆ ಮಾಡ್ಬೇಕು. ಇದನ್ನ ಸರ್ಕಾರ ಮಾಡಬೇಕು. ಸರ್ಕಾರ ಆದೇಶ ಹೊರಡಿಸ್ಬೇಕು. ಅವರು ಕರ್ನಾಟಕದ ವೃಕ್ಷ ಮಾತೆ, ಜಗತ್ತಲ್ಲೇ ವಿಶ್ವದಲ್ಲೇ ಮರಗಳೇ ನನ್ನ ಮಕ್ಕಳಂದಂತ ಏಕೈಕ ತಾಯಿ ಅದು ನಮ್ಮ ಕನ್ನಡದವರು. ಮತ್ತೆ 114 ವರ್ಷಗಳ ಬದುಕಿದಂತಹ ತಾಯಿ. ಅವ್ರಿಗೆ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರತ್ನ ಲಾಸ್ಟ್ ಬಾರಿ ಘೋಷಣೆ ಆದ್ಮೇಲೆ ಅವ್ರ ಗಮನಕ್ಕೆ ಬಂತಂತೆ. ಆಯ್ತು ಮುಂದಿನ ಸರಿ ಕೊಡೋಣ ಅಂತ ಹೇಳಿದ್ರು. ಅವರು ಯಾರು ಸುಬ್ಬು ವಲಯರ್ ಅಂತ ಹೇಳಿ ಕೇಳಿದ್ದಾರೆ. ಸಾಲುಮರ ತಿಮ್ಮಕ್ಕ ಅವ್ರಿಗೆ ಯಾಕೆ ಕರ್ನಾಟಕ ರತ್ನ ಕೊಟ್ಟಿಲ್ಲ, ಇನ್ನು ಕೊಡ್ಬೇಕಲ್ವಾ ನೀವು? ಸರ್ ಮಿಸ್ ಆಗ್ಬಿಡ್ತೀವಿ, ಸರಿ ನೆಕ್ಸ್ಟ್ ಇಯರ್ಗೆ ಖಂಡಿತ ನನ್ನ ಮನ್ಸಲ್ಲಿದೆ, ಕೊಡೋಣ ಅಂತ ಹೇಳಿದ್ರಂತೆ ಅವರು. ಅದಕ್ಕೆ ಈಗ ಮರಣೋತ್ತರವಾಗಿ ಸಾಲುಮರದ ತಿಮ್ಮಕ್ಕ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು. 2ನೇದಾಗಿ ಸಾಲುಮರದ ತಿಮ್ಮಕ್ಕ ಅವರ ಜಯಂತಿ, ಅವರ ಹುಟ್ಟಿದ ದಿನಾಚರಣೆ ಅಥವಾ ಅವರ ಇಹಲೋಕವನ್ನು ತ್ಯಜಿಸಿದಂತ ದಿನ, ಪುಣ್ಯ ಸ್ಮರಣೆ ಏನ್ ಮಾಡ್ತೀವಿ ಅವತ್ತಾದ್ರೂ ಸರಿ, 2 ದಿನದಲ್ಲಿ ಒಂದಿನ, ಯಾವತ್ತಾದ್ರೂ ಒಂದಿನ ಸರ್ಕಾರಿ ರಜೆಯನ್ನ ಘೋಷಣೆ ಮಾಡಬೇಕು. ಸರ್ಕಾರ ಇದನ್ನ ಆಚರಣೆ ಮಾಡ್ಬೇಕು. ಆಮೇಲೆ ಸ್ಮಾರಕ ಅತ್ಯಂತ ಶೀಘ್ರವಾಗಿ ಸ್ಮಾರಕ ಆಗ್ಬೇಕು. ಅವ್ರದ್ದು ವಸ್ತು ಸಂಗ್ರಹಾಲಯನೂ ಆಗ್ಬೇಕು ಸರ್, ಅಷ್ಟೇ. ಅಣ್ಣ, ಕೊನೆಯದಾಗಿ ಅಜ್ಜಿ ನಿಮ್ ಜೊತೆ ಮಾತಾಡೋದು, ನೆನಪುಗಳನ್ನು ಹಂಚ್ಕೊಳ್ಳೋದು ಕೊನೆಯದಾಗಿ ಅಂದ್ರೆ ಯಾವಾಗೂ 24 ಗಂಟೆಲೂ ನಾವು ಜೊತೆಲೇ ಇರ್ತಿದ್ದು. ಅವ್ರನ್ನ ಬಿಟ್ಟು ಇದ್ದಿದ್ದೇ ಇಲ್ಲ. ಎಲ್ಲೇ ಹೋದ್ರು, ಒಂದ್ ಸಿನಿಮಾಗ್ ಹೋದ್ರು ನಾವಿಬ್ರು ಜೊತೆಲೇ ಹೋಗ್ತಾ ಇದ್ದಿದ್ದು. ಒಂದು ಸಂತೆಗೆ ಹೋಗಿ ತರಕಾರಿ ತರಬೇಕು ಅಂದ್ರು ನಾವಿಬ್ರು ಜೊತೆಲೇ ಹೋಗ್ತಾ ಇದ್ದಿದ್ದು. ಯಾವ್ದಾದ್ರು ಸನ್ನಿವೇಶಗಳನ್ನ ನೆನ್ಸ್ಕೊಳ್ಳೋದಾದ್ರೆ ಇವತ್ತಿಗೂ ಮರೆಯೋದಕ್ಕೆ ಆಗೋಲ್ಲ ಸನ್ನಿವೇಶ? ಪ್ರತಿಯೊಂದು ಘಟನೆನೂ ಮರೆಯಕ್ ಆಗೋಲ್ಲ. ಏನಂದ್ರೆ ಅವರು ನನ್ನನ್ನು ತುಂಬಾ ಪ್ರೀತಿ ಮಾಡ್ತಿದ್ರು, ಅದು ಬಹಳ ದೊಡ್ಡದು.
ಎಂತ ಪರಿಸ್ಥಿತಿ ಬರ್ಲಿ ನನ್ನನ್ನು ಅವ್ರನ್ನು ದೂರ ಮಾಡಕ್ ಬಹಳ ಜನ ಪ್ರಯತ್ನ ಮಾಡಿದ್ರು. ಅದು ಅಜ್ಜಿ ತಲೆಗೂ ಹಾಕನ್ನಿಲ್ಲ. ಅವ್ರು ಯಾರಾದ್ರೂ ಏನಾದ್ರು ಅವ್ರು ಹೇಳಿದ್ರೆ ಅವ್ರನ್ನೇ ದೂರ ಮಾಡೋದು, ಫಸ್ಟ್ ದೂರಕ್ಕೆ ಇಡೋರು, ಹೊರಗಡೆ ಯಾವತ್ತು ಅಜ್ಜಿ ಎಷ್ಟು ಅಂದ್ರೆ ಸ್ವತಃ ದೇವ್ರು ಬಂದು ಇವ್ರು ನೀವಿಬ್ರು ಬೇರೆ ಇರಿ ಅಂದ್ರು ಇರ್ತಿರ್ಲಿಲ್ಲ. ಅವ್ರು ದೇವಸ್ಥಾನನೇ ಬೇಡ ಬಿಡಪ್ಪ ಅನ್ನೋರು. ಆತರ ಅಷ್ಟು ಪ್ರೀತಿ ಮಾಡ್ತಿದ್ರು. ಅದನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಏನೇ ಮನೇಲಿ ಏನೇ ಕಾರ್ಯಕ್ರಮ ಆಗ್ಲಿ ಎಂತ ಆಗ್ಲಿ ಅದು ಅವರು ಮುಂದೆ ನಿಲ್ಸಿ ಮಾಡೋರು. ಮತ್ತೆ ಅವರು ನಾನೇನಾದ್ರು ಕಟಿಂಗ್ ಮಾಡಿಸ್ಕೊಂಡಿಲ್ಲ, ಶೇವಿಂಗ್ ಮಾಡಿಸ್ಕೊಂಡಿಲ್ಲ, ಹಂಗೆ ಓಡಾಡ್ತಿದ್ರೆ ಯಾಕೆ ಹಿಂಗ್ ಓಡಾಡ್ತಿದ್ಯಾ, ಹಿಂಗೆಲ್ಲ ಇರಬಾರ್ದು, ತಗ ಇಲ್ಲಿ ಅಂತ ಅವರೇ ದುಡ್ಡು ತಕೊಡೋರು, ಹೋಗಿ ಮಾಡಿಸ್ಕೊ ಹೋಗು ಅಂತೇಳಿ. ಕಟಿಂಗ್ ಶೇವಿಂಗ್ ಹೋಗ್ಬಾ ಅಂತ 5,000 ಕೊಡೋರು, 5,000 ತಕ್ಕೊಡೋರು. ಅಜ್ಜಿ ಇಷ್ಟಿಲ್ಲ ಕಣಜ್ಜಿ, 100-200 ರೂಪಾಯಿ ಅಷ್ಟೇ, ಪರವಾಗಿಲ್ಲ ಇಟ್ಕ ಏನಾದ್ರು ತಗ, ಇಲ್ಲ ಬೇಡ ಇಷ್ಟು ಬೇಡ ಅಂದ್ರು ಇಲ್ಲ. ಆಮೇಲೆ ಏನಾದ್ರು ಸ್ವಲ್ಪ ನಾನೇನೋ ಡಲ್ ಆಗಿ ಕಂಡ್ರು ಅಥವಾ ಏನೋ ಸ್ವಲ್ಪ ಸಣ್ಣ ಕಂಡ್ರೆ ಅಷ್ಟು ಹಾಸ್ಪಿಟ್ಲಲ್ಲಿ ಇದ್ದಾಗ ನಾನು ಒಂದ್ ಶರ್ಟ್ ಅಲ್ಲೇ ಚೇಂಜ್ ಮಾಡ್ತಿದ್ದೆ. ಹಾಸ್ಪಿಟ್ಲ್ ಒಳಗಡೆ ಶರ್ಟ್ ಚೇಂಜ್ ಮಾಡ್ಕೊಂತ ಇದ್ದೆ. ಅವಾಗ ಕರೆದ್ರು ಬಾ ಇಲ್ಲಿ ಅಂತ ಕರೆದ್ಬಿಟ್ಟು ಹಿಂಗೆ ಭುಜ ಹಿಡ್ಕೊಬಿಟ್ಟು, ಯಾಕೆ ಇಷ್ಟೊಂದು ಸಣ್ಣಕ್ಕಾಗ್ಬಿಟ್ಟಿದೀಯಾ, ನೋಡಲ್ಲಿ ಹೊಟ್ಟೆ ಎಲ್ಲ ಒಳಗೋಗ್ಬಿಟ್ಟಿದೆ, ಚೆನ್ನಾಗಿ ಊಟ ಮಾಡ್ಬೇಕು, ಊಟ ಮಾಡು. ಇಲ್ಲ ಮಾಡ್ತಿದ್ದೀನಿ ಅಜ್ಜಿ ಅಂತೇಳಿ ಅಲ್ಲೇ ತರಿಸಿ ಅವ್ರ ಮುಂದೆ ಕುತ್ಕೊಂಡು ಊಟ ಮಾಡೋ ತನಕನೂ ಬಿಟ್ಟಿಲ್ಲ ಅವ್ರು. ಅಷ್ಟು ಸಣ್ಣ ವಿಷಯನೂ ನನ್ನ ಬಗ್ಗೆ ಗಮನಿಸೋರು ಅವ್ರು. ಅಷ್ಟು ಇನ್ಯಾರು ಆ ಪ್ರೀತಿ ಕೊಡಕ್ಕಾಗಲ್ಲ.